ಪೂರ್ಣವಾದ ಜೀವನ ಅವರು ನಡೆಸಿದ್ರು. ಕನ್ನಡ ಸಾಹಿತ್ಯಕ್ಕೆ ಅವರು ಕೊಟ್ಟಿರುವ ಸಾಹಿತ್ಯ ಅಪಾರ ಮತ್ತು ವಿಭಿನ್ನವಾದ ಇತ್ತು. ನನಗೆ ಭೈರಪ್ಪನವ್ರ ಪರಿಚಯ ನಾನು 11 ವರ್ಷಗಳಿದ್ದಾಗಿಂದ ಕಳೆದ 64 ವರ್ಷಗಳ ನಾವು ನಮ್ಮಲ್ಲಿ ಅವರು ನಮ್ಮ ಹುಬ್ಬಳ್ಳಿಯಲ್ಲಿ ಕಾಡಸಿದ್ದೇಶ್ವರ ಕಾಲೇಜಲ್ಲಿ ಲೆಕ್ಚರರಾಗಿ 60-61ನೇ ಇಸ್ವಿಯಲ್ಲಿ ಅವರು ಹುಬ್ಬಳ್ಳಿಗೆ ಬಂದಿದ್ದು ನಮ್ಮ ಮನೆಗಿಂತ ಆವಾಗಲೇ ಅವರು ಧರ್ಮಶ್ರೀ ಬರೆದಿರೋದು. ಅವರ ಎಲ್ಲ ಕಾದಂಬರಿಗಳು ಶ್ರೇಷ್ಠವಾಗಿದೆ. ಆದರೆ ನನಗೆ ಪ್ರಿಯವಾಗಿದ್ದು ಅನೇಕ ಕಾದಂಬರಿ. ದಂಪತಿಯು ನೀನಾದೆ ಮಗನೇ, ಸಾರ್ಥ, ಗೃಹಭಂಗ, ಭಿತ್ತಿ, ಧರ್ಮಶ್ರೀ, ದೂರ ಸರಿದರು, ಆವರಣ, ಪರ್ವ, ಒಂದೇ ಎರಡೇ ಅನೇಕ, ನಾಯಿನೆರಡು, ನಿರಾಕರಣ, ಒಂದೇ ಎರಡು. ಒಬ್ಬ ಸಾಹಿತಿ ಈ ಮನಸ್ಸಿನ ಇನ್ನೊಬ್ಬರ ಮನಸ್ಸಿನ ಒಳಗೆ ಹೋಗಿ ಆ ಭಾವನೆಗಳನ್ನು ಲೇಖನ ರೂಪದಿಂದ ಅವರು ಬರೆದಿರುವಂಥ ಜನರು ಬಹಳ ಕಡಿಮೆ. ಒಬ್ಬ ಒಳ್ಳೆಯ ಕಲಾವಿದರು, ಒಳ್ಳೆಯ ವಿದ್ವಾಂಸರು, ಒಳ್ಳೆಯ ನೇರ ನುಡಿಯ ವ್ಯಕ್ತಿತ್ವಗಳು ಅಂತ ನಾನು ಬಹಳ ದುಃಖದಿಂದ ಅವ್ರಿಗೆ ನಾವು ವಿದಾಯ ಹೇಳ್ತಾ ಇದ್ದೇವೆ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ದೇಹಾಂತೆ ತವ ಸಾನ್ನಿಧ್ಯ ದೇಹೇ ಅನ್ನೋ ಅನುಭವ ವಿಶ್ವಾಸ ಇದೆ. ಅದೇ ಥರ ಭೈರಪ್ಪರು ತಮ್ಮ ಜೀವನ ನಡೆಸಿ ಶಾಂತ ರೀತಿಯಿಂದ